ಹಿಂದೆ ನಿನಗೊದಗಿದ್ದ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರಾರು? ಈ ಪ್ರಚಂಡ ಭೀಮಸೇನನಲ್ಲವೇ? ನಾರದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಮಾತನಾಡಬಹುದೆಂದು ಸೋಮನಿದ್ದ ಮಾತ್ರಕ್ಕೆ ನಮ್ಮನ್ನೇನು ಕೈಲಾಗದ ಹೇರಿಗಳೆಂದು ಭಾವಿಸಿದೆಯಾ? ಪಾಂಚಾಲಿ, ಸಪ್ತ ದ್ವೀಪವೇ ವ್ಯರ್ಥವಾದರೂ ಸರಿಯೇ, ಸಪ್ತ ಸಾಗರಗಳ ಏಕಕಾಲದಲ್ಲಿ ಬಾಧ್ಯವಾದರೂ ಸರಿಯೇ, ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳ ಗತಿ ಇಂದು ಮುಂದಾದರೂ ಸರಿಯೇ, ಈ ಭೂಮಿಯೇ ತಲೆಕೆಳಗಾದರೂ ಸರಿಯೇ, ಈ ಭೀಮನು ಮಾಡಿದ ಪ್ರತಿಜ್ಞೆ ಅದೆಂದಿಗೂ ವ್ಯರ್ಥವಾಗುವುದಿಲ್ಲ. ಆಗೊಂದು ವೇಳೆ ನನ್ನ ಸೋದರರು ಅಗ್ರಜನ ಮಾತಿನಂತೆ ನಡೆಯುವುದಾದರೆ ಅಂದೇ ಈ ನನ್ನ ಗೆಳೆಯನ್ನು ಧರಿಸಿ ಹಸ್ತಿನಾವತಿಯನ್ನು ಪ್ರವೇಶಿಸಿ ಆ ಕುರುಕುಲಾದವರನ್ನು ಕೆಣಕಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡೇ ಬರುವೆನು. ಅಬ್ಬಬ್ಬ, ನೀವಲ್ಲವೇ ನೀವಲ್ಲವೇ ಪುರುಷರಿಗೆಲ್ಲ ವೀರ ಶಿಖಾಮಣಿಗಳು? ಪಾಂಚಾಲಿ, ಎಂದಿಗೆ ರಣರಂಗದ ಮಧ್ಯದಲ್ಲಿ ನಿಂತು ಆದ್ರೊಳ ದುಶ್ಯೋಧನ ವಕ್ಷಸ್ಥಳವನ್ನು ಬಗೆದು ದರ್ಪಿತ ದುರ್ಯೋಧನ ರಾಜ ಕಿರೀಟವನ್ನು ಈ ನನ್ನ ಎಡಗೋಲಿನಿಂದ ಪುಡಿ ಪುಡಿ ಮಾಡಿ ಎಂದಿಗೆ ಈ ನಿನ್ನ ಬೆಚ್ಚಿದ ಬಿರುಮುಡಿಯನ್ನು ಕಟ್ಟುವೆನು. ಅಂದು ನನ್ನನ್ನು ಹೊಗಳು, ಅದು ವರವಿಗೂ ಈ ನಿನ್ನ ಹೊಗಳಿಕೆಯ ಮಾತುಗಳು ಅನಾವಶ್ಯಕ ದೇವಿ, ಅನಾವಶ್ಯಕ. ಧನ್ಯರಾದೆವು ನಾವು ಮಾನ್ಯರನ್ನು ಕಾಯಯ್ಯ. ಧನ್ಯರಾದೆ ನಾವು ಮಾನ್ಯರನ್ನು ಕಾಯಯ್ಯ. ಇಂದು ನಾ ಬೇಡುವೆನು ಕರುಣೆ ಕಾಯೋ.
ಅರ್ಜುನರೇ, ಕೌರವನ ಕಪಟ ದ್ಯೂತದಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡ ನಾವುಗಳು ಷರತ್ತಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ನಿರ್ವಿಘ್ನವಾಗಿ ಮುಗಿಸಿದೆವು. ಆದರೆ ನಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಶಾಂತಿ ಸಂಧಾನದಿಂದ ಪಡೆಯಬೇಕೆಂಬುದೇ ನನ್ನ ಅಭಿಮತ. ಭೀಮಸೇನ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಅಣ್ಣ ಧರ್ಮನಂದನ, ಭೀಮಸೇನ, ಸಮಸ್ತ ಲೋಕಾನುಭವವುಳ್ಳ ನಿಮ್ಮ ಮಾತಿಗೆ ಪ್ರತಿ ಉತ್ತರವಾಗಿ ನುಡಿದನೆಂದು ಭಾವಿಸಬೇಡಿ. ವಂಚಕರ ಪ್ರತಿ ಸಮಸ್ಯೆಯಿಂದ ಅಲ್ಲೋಲ ಕಲ್ಲೋಲವಾದ ಈ ನನ್ನ ಮನಸ್ಥೈರ್ಯವು ಸತ್ಯ ಪರೀಕ್ಷೆಗೆ ಸವಾಲಾಗಿ ನಿಂತಿದೆ. ಸಪ್ತ ದ್ವೀಪೋದ್ಧಾರ ನಮ್ಮ ಮಾರ್ಗವೇ ಫಲಿಸಬಹುದು. ಆದರೆ ಧರ್ಮವನ್ನು ನುಂಗಿದ ಕುರುಕುಲವನ್ನು ತಲೆ ಎತ್ತಲು ಮಾತ್ರ ಬಿಡುವುದಿಲ್ಲ. ಅಗ್ರಜ, ಭೀಮಸೇನ, ದುಷ್ಟ ಕೌರವರ ಕಟರುಂಡ ಹೊಂಡಗಳ ಭವನ ಗರ್ಭದಿ ಹೊಳೆಯೇ ಶತ್ರು ಧ್ವಂಸ. ಪಾಂಡವರ ಮಟ್ಟ ಮೈಸಿಯ ಅನರ್ಥಗೈದ ದುಡ್ಡಾಸನ ಯದ ಭಜಯದ ಹೊಡೆತಟ್ಟಿದ ಕುರುಪತನ ಸಚ್ಚ ಅಲಿಭೀಮನ ಪಂಥವ ಬಿಡದೆ ಸೋದಿವೆ. ಅಗ್ಗಜ ಸಹೋದರ, ರಣ ಪ್ರಚಂಡ ಬಲ ಭೀಮ ಪರಾಕ್ರಮ ಶತ್ರು ಹರಣದ ವಿರೋಧ. ರಣ ಪ್ರಚಂಡ ಬಲ ಭೀಮ ಪರಾಕ್ರಮ ಶತ್ರು ಹರಣದ ವಿರೋಧ. ಗರ್ವ ಗರ್ವ ತುಳಿ ಕಾರ್ಬಟರವದ. ಅಣ್ಣ, ಸಹೋದರ, ಗರ್ವ ಗರ್ವ ತುಳಿ ಕಾರ್ಬಟರವದ. ಹೆಚ್ಚಿನಿಂದ ಕಲಭಂಗ ಪ್ರತಾಪ. ಹೆಚ್ಚಿನಿಂದ ಕಲಭಂಗ ಪ್ರತಾಪ. ರಣ ಪ್ರಚಂಡ ಬಲ ಭೀಮ ಪರಾಕ್ರಮ ಶತ್ರು ಹರಣದ ವಿರೋಧ. ಅಗ್ರಜ, ಭೀಮಸೇನ, ಕಷ್ಟ ದೊರೆತ ಮದ ಹೊಟ್ಟೋದ ಗುರು ರಕ್ತ ಹರಿದ ಭೀಕರ ಬಂದ. ಕಷ್ಟ ದೊರೆತ ಮದ ಹೊಟ್ಟೋದ ಗುರು ರಕ್ತ ಹರಿದ ಭೀಕರ ಬಂದ. ರಕ್ತರೋಮವು ಮಂಡಲ ನಡುಗಿಸೆ. ಅರ್ಜುನ, ರಕ್ತರೋಮವು ಮಂಡಲ ನಡುಗಿ ಹರುಣರಾದ ಮರಚಿರಗಳ ಕಾರಣ. ರಣಭಟಂಡ ಬಲ ಭೀಮ ಪರಾಕ್ರಮ ಶತ್ರು ಹರಣ ಗದೆ ಗತಿಸ ವಿರೋಧ. ಶತ್ರು ಹರಣ ಗದೆ ಗತಿಸ ವಿರೋಧ. ಶತ್ರು ಹರಣ ಗದೆ ಗತಿಸ ವಿರೋಧ. ಅಗ್ರಜ, ಭರತ ವಂಶದಲ್ಲಿ ನನ್ನ ಸಮಾನರು ಯಾರು ಇಲ್ಲವೆಂದು ಎಗ್ಗಿದ ತುಚ್ಛ ಮಾನವನ ದಕ್ಷತೆಯನ್ನು ಕಂಡು ಸುಮ್ಮನಿರಲು ಪಾಂಡವರೇನು ಬಲಹೀನರಲ್ಲ. ಅವರಂತ ಛಲವಂತರೇ ಹೋದರೆ ಪಣ ತೊಟ್ಟು ರಣರಂಗದಲ್ಲಿ ನಿಲ್ಲಲಿ. ಕೋಟ್ಯಾಧಿಕರಾಗಿ ಬಂದರು ಸಾಟಿ ಇಲ್ಲದೆ ಆದುರುಳ ಕೌರವನ 99 ಮಂದಿ ಸೋದರ ರಕ್ತವನ್ನು ಕೋದಿಯಾಗಿ ಇರಿಸಿಬಿಡುವೆ. ಅದಕ್ಕಾಗಿ ಯುದ್ಧ ಹೋಗಬೇಕೆಂಬುದೇ ನನ್ನ ಅಭಿಮತ. ಅರ್ಜುನ, ನಿನ್ನ ಅಭಿಪ್ರಾಯವೇನು? ಅಣ್ಣ ಧರ್ಮನಂದನ, ನಿಮ್ಮ ಸತ್ಯವಾಕ್ಯ ಪರಿಪಾಲನೆ ನಮ್ಮ ಮುಖ್ಯ ಉದ್ದೇಶವಾದರೂ ಅಣ್ಣ ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಬಲ ಬಲ ಅರ್ಜುನ. ಹತಾಶರಾಗದಿರಿ ಸಹೋದರರೇ. ಸಹಸ್ರ ವರ್ಷಗಳಿಂದ ಮಾಡಿದ ತಪಸ್ಸಿನ ಫಲವು ವ್ಯರ್ಥವಾದರೆ ಅದನ್ನು ಗಳಿಸಲು ಯುಗ ಯುಗಗಳೇ ಕಳೆದರೂ ಸಾಲದು. ಆದ್ದರಿಂದ ನಮಗುಳಿದಿರುವುದು ಒಂದೇ, ಅದು ಸಹನೆ ಮತ್ತು ಶಾಂತಿ. ಶಾಂತಿ 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 ಎಂದು ಬಿಟ್ಟಿಲ್ಲವೇ ನನ್ನ ನಿಮಗೆ ಈ ಉಚ್ಚತನದ ಭ್ರಾಂತಿ. ಹೊರಗಿನ ಮನೆ ಹಳ್ಳಿ ನಮ್ಮೈವರನ್ನು ಸಜೀವವಾಗಿ ಸುಡಲು ಯತ್ನಿಸಿದಾಗಲೂ ನಿಮಗೆ ಶಾಂತಿ. ಓಡಿದ ಸಭೆಯಲ್ಲಿ ಸಹೋದರರ ಪತ್ನಿ ಎಂಬುದನ್ನೇ ಮರೆತು
ದ್ರೌಪದಿ ಒಂದು ನನ್ನ ತೊಡೆಯನ್ನು ಅಲಂಕರಿಸು ಎಂದು ತೊಡಗಟ್ಟಿ ಕರೆದನಲ್ಲ, ಆ ಗುರುಕುಲದ ಕೊನ್ನಿ, ಆಗಲೂ ನಿಮಗೆ ಶಾಂತಿ. ವೈರಿ ಗುರುಕುಲಾದ ಮರನು ವೈಸುವೆನು. ವೈರಿ ಗುರುಕುಲಾದ ಮರನು ವೈಸುವೆನು. ಸರಿಯೊಮ್ಮೆರೆದು ದುರಹಂಕಾರದಿ ಸರಿಯೊಮ್ಮೆರೆದು ದುರಹಂಕಾರದಿ ವೈಸುವೆನು. ವೈರಿ ಗುರುಕುಲಾದ ಮರನು ವೈಸುವೆನು. ಅಗ್ಗದ ಅಲ್ಲರೆಂಬುವ ಅಕ್ಕರೆಯಿಲ್ಲ ಸತ್ಯದ ಪುರಾಣದ ಹೊಂದಿಗಳ ಅಲ್ಲರೆಂಬುವ ಅಕ್ಕರೆಯಿಲ್ಲ ಸತ್ಯದ ಪುರಾಣದ ಹೊಂದಿಗಳು ಸತ್ತವೆಲ್ಲವ ಭಕ್ತಿಗೆ ನಮಗ ನ್ಯಾಯ ವಯಸ್ಸಿನ ಸತ್ತವೆಲ್ಲವ ಭಕ್ತಿಗೆ ನಮಗ ನ್ಯಾಯ ವಯಸ್ಸಿನ ರಂಕಿಸದೆ ಸತ್ತಡಗಿಸಿ ಮಣ್ಣು ಭಕ್ತಿಗಳ ಹಣದೊಳಗೆ ರಂಕಿಸದೆ ಸತ್ತಡಗಿಸಿ ಮಣ್ಣು ಭಕ್ತಿಗಳ ಹಣದೊಳಗೆ ಸವೆಯಳು ಬತ್ತಿಯ ಗರ್ವದಿಗಳಿದ ಸವೆಯಳು ಬತ್ತಿಯ ಗರ್ವದಿಗಳಿದ ಮೂರ್ಖರವರೆಲೆಯನ್ನು ಬಗೆದು ಹೊರಗುಲಾದ ಮರನು ಹರಿಸುವೆನು. ಸರಿಯೊಮ್ಮೆರೆದು ದುರಹಂಕಾರ ಸರಿಯೊಮ್ಮೆರೆದು ದುರಹಂಕಾರ ಹರಿಸುವನು ಭಕ್ತಿಯೊಮ್ಮೆರೆದು ಹೊರಗುಲಾದ ಮರನು ಹರಿಸುವೆನು. ಹೊರಗುಲಾದ ಮರನು ಕೈಯನ್ನು ದರ್ಪದ ಕುಡಿ ಕೆಟ್ಟೊಗೆದು ಚಂಡತನದ ಪುಂಡರನ್ನು ತೊಳೆದು ಮೋಷ್ಟಿ ಮಾತ್ರದಿಂದಲೇ ಮೂದಗವನ್ನು ಜಯಿಸಬಲ್ಲ ಸಿಂಹಭಾವದಗಳುಳ್ಳ ಈ ಪಾಂಡವರು ದಾಯಾದಿಗಳಾದ ಕುಂದಿ ಕೌರವರ ಸದಚಿನ್ನಾದಿ ಭಿನ್ನಾದಿ ದೇಹಗಳನ್ನು ಈಡಾಡದೆ ಬಿಡುವುದಿಲ್ಲ. ಅಗ್ರದ ಪಾಂಡವರ ಕುಲದ ಮಾನ ಮಣ್ಣು ಪಾಲಾಗುವ ಮುನ್ನ ನಡೆಯಲಿ ಭಯಂಕರವಾದ ಯುದ್ಧ, ಘೋರವಾದ ಸಮರ. ಇದುವರೆವಿಗೂ ನಿಮ್ಮ ಧರ್ಮದ ಪಟ್ಟಿಗೆ ಹೊರಪಟ್ಟು ತಾವು ಪಟ್ಟ ಕಷ್ಟವೇ ಸೋಗು ಎಂದು ಮಾತ್ರ ಸಹಿಸುವುದಿಲ್ಲ. ಹೀಗೇನು ಮಾಡಲಿ? ಸಹೋದರರ ಇಚ್ಛೆಯಂತೆ ನಡೆಯಲಿ ಅಥವಾ ಈ ಭರತ ಭೂಮಾತೆಯನ್ನು ರಕ್ತದ ಕಡಲಿನಲ್ಲಿ ಮುಳುಗಿಸಲಿ? ನನಗೊಂದು ತೋಚದಂತಾಗಿರುವುದಲ್ಲ. ಹೇ ದೇವದಯಾನಿಧಿ ಕೃಷ್ಣ, ದರ್ಶನ ತೋರಬಾರದೆ ದೇವ? ಧರ್ಮನಂದನ, ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರತ್ಯಕ್ಷನಾದ ಪುರುಷೋತ್ತಮ, ಈ ಪಾಂಡುಪುತ್ರನ ಪ್ರಣಾಮಗಳನ್ನು ಸ್ವೀಕರಿಸು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮ, ಈ ಭೀಮಸೇನ ಪ್ರಣಾಮಗಳನ್ನು ಸ್ವೀಕರಿಸು. ಭೀಮಸೇನ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ಇಂದಿಗೆ ನಮ್ಮ ಮೇಲೆ ದಯೆ ತೋರಿ ದರ್ಶನವಿತ್ತೆಯ. ದೇವದೇವ, ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನಿನ್ನ ಹೊಗಳಿಕೆಯ ಮಾತುಗಳು ಹಾಗಿರಲಿ. ಮುಂದೆ ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಪರಮಾತ್ಮ, ಧರ್ಮನಂದನ, ಸಮರವನ್ನೊಲ್ಲೆನಯ್ಯ ಸಿರಿ ಸಂಪದದಾಸೆಗಾಗಿ ಮುರಹರಿ ಮಹಿಮನಾಗಿ ಪಾಪದ ಹೊರೆಯ ಧರಿಸೆನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆಯನ್ನು ವೀಕ್ಷಿಸೆ ಸಹಿಪೆನೆ ಮನದಿ. ಎರಡು ಸಂದಿಗೆ ಆಪದ್ಬಂಧುವೆ
ಕರ ಮುಗಿದು ಬೇಡುವೆನು ಕೃಷ್ಣ. ಕೃಷ್ಣ ಪರಮಾತ್ಮ ಧರ್ಮನಂದನ, ಕಾಳಗೈಯುವುದು ಅಸಮತವನಗೆ. ಪರಮಾತ್ಮ ಕಾಳಗೈಯುವುದು ಅಸಮತವನಗೆ. ಸಾಲಿಸಬೇಡನ್ನ ಬೇಡುವೆ ದೇವಾ. ಪರಮಾತ್ಮ ಸಾಲಿಸಬೇಡನ್ನ ಬೇಡುವೆ ದೇವ. ಶಾಂತಿಯಿಂದಲೇ ರಾಜ್ಯವ ಪಡೆವ. ಪರಮಾತ್ಮ ಶಾಂತಿಯಿಂದಲೇ ರಾಜ್ಯವ ಪಡೆವ. ಅಂಧವ ಮಾಡೆಂದು ಬೇಡುವೆ ದೇವ. ಪರಮಾತ್ಮ ಅಂಧವ ಮಾಡೆಂದು ಬೇಡುವೆ ದೇವ. ಸಮರೊದಗುವ ಪಾಪವು ಬೇಡ ಮಗೆ. ಸಮರದಿಂದೊದಗುವ ಪಾಪವು ಬೇಡ ಮಗೆ. ಕದನವು ಬೇಡವೋ ದೇವ ದೇವ. ಕದನವು ಬೇಡವೋ ದೇವ ದೇವ. ದೇವಾ ದೇವಾ. ಕೃಷ್ಣ ಪರಮಾತ್ಮ ಅಸ್ಥಿರವಾದ ರಾಜ್ಯದಾಸಿಗಾಗಿ ಅಪಾರವಾದ ಬಂಧು ಬಾಂಧವರನ್ನ, ಪ್ರಜಾಕೋಟೆಯನ್ನ ಯುದ್ಧವೆಂಬ ರಣಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತಗೊಂಡಿರುವಂಥ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪು ಕಟ್ಟಿರುವ ಆ ರಕ್ತದ ಮಡುವನ್ನು ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ದೇವ, ನೀನೇ ಹೇಳು. ಅಂದರೆ ಪರಮಾತ್ಮ, ಉಭಯ ಪಕ್ಷದವರು ಶಾಂತಿ ಇರುವುದು ಕ್ಷೇಮವಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ತಾವೇ ರಾಯಭಾರಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಸಂಧಾನವನ್ನು ಮಾಡಿಕೊಂಡು ಬರಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುವೆನು. ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಆದರೇನು ಮಾಡುವುದು? ಯುದ್ಧವು ನಡೆದಲ್ಲದೆ ಬೇರೆ ವಿಧಿಯೇ ಇಲ್ಲ. ಧರ್ಮನಂದನ, ಪರಮಾತ್ಮ, ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವೇ. ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತ, ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗಡ್ಡು ಧರ್ಮದ ಕಟ್ಟು ಪುರದೋಪೌರವಾದ ಕೋಟೆಯಂತೆ ಬಳಸಿ ನಿಂತಿದೆ. ಅದನ್ನು ಛೇದಿಸಿ ಮುಂದುಗೋಣವೆಂದರೆ ಧರ್ಮ ಭ್ರಾತೃ ಎಂಬ ಭಾಷ ನಮ್ಮನ್ನು ಭದ್ರವಾಗಿ ಬಂಧಿಸಿದೆ. ಚಚೆ, ಧಿಕ್ಕಾರವಿರಲಿ ನಮ್ಮ ಏಡಿ ಜನ್ಮಕ್ಕೆ. ಭೀಮಸೇನ, ಹಾಗಾದರೆ ನೀನು ಸಹ ಸಂಧಿಗೆ ಸಮ್ಮತಿಸಿದಂತಾಯಿತು. ಕೃಷ್ಣ, ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ಪರಮಾತ್ಮ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟದೈವಗಳಾದವು. ಅವುಗಳನ್ನು ಆದಷ್ಟು ಬೇಗನೆ ತೊಲಗಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನೆಂಬ ಮಮಕಾರದ ಪಾಶವು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಸುಡಬೇಕು ನಮ್ಮಿ ಹೇಡಿ ಜನ್ಮವನ್ನು. ಅರ್ಜುನ, ಹಾಗಾದರೆ ನೀನೂ ಕೂಡ ಸಂಧಿಗೆ ಸಮ್ಮತಿಸಿದಂತಾಯಿತು. ಮಹಾಪರಾಕ್ರಮಶಾಲಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ
ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತನ್ನು ಮೀರಿ ನಡೆಯುವಂತೆಯೇ ಇಲ್ಲ. ತಂಗಿ ದೃಪದ ನರೇಂದ್ರ ನಂದಿರಿ ಅಣ್ಣ ಏಕಮ್ಮ ಕಿನ್ನಳಾಗಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ನಿಗಾದ ಅಪಮಾನದ ಬಗ್ಗೆ ಲವಲೇಶವೂ ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಜನಾರ್ದನ ವೇಣುಲೀಲಾ ಪ್ರವೀಣ ಸಿರಗುಡ್ಡಿ ಬೇಡಿದರು ತೋರದಿ ಹೇಗೇಕೋ ತೋರದಿ ಹೇಗೇಕೋ ತೋರದಿ ಹೇಗೋ ನೀ ಕರುಣಾ ಕೃಷ್ಣ ಕೃಷ್ಣ ನೆರೆದಾಸ ಭಾಗಣನೆ ದುರುಳ ಗುರು ರಾಜಸರು ನೆರೆದಾಸ ಭಾಗಣನೆ ದುರುಳ ಗುರು ರಾಜಸರು
ಧರ್ಮ ಎಂದು ಹಂಬಲಿಸುತ್ತ ಕೈ ಹಿಡಿದ ಧರ್ಮಪತಿಯನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿಯೇ? ಛೀ! ಓಹೋ, ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನು ತಿಂದು ಆ ಭಂಡ ಬಕನನ್ನು ಕೊಂದ ಗಂಡ. ಏಕೆ ನಿಮಗೇಕೆ ಬೇಕು ಈ ಗಧಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕ ಶಾಲೆಗೆ ಹೋಗಿ. ವಾಚಾಲಿ! ನೀವು ಸಹ ನನ್ನ ಪತಿಯೇ? ಇನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಕಿದ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರನ ಗೆದ್ದ ಪರಮವೀರ. ಏಕೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಿ ಹೋಗಿ. ನೀವು ಸಹ ನನ್ನ ಪತಿಯೇ? ಇಲ್ಲ, ನೀವಾರೂ ನನ್ನ ಪತಿಗಳಲ್ಲ. ಅಣ್ಣ, ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಪ್ರತಿಜ್ಞಾನಿಕರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನೂ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಅಣ್ಣ, ತಂಗಿ, ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಲ್ಲ. ಈಗ ಚೆನ್ನಾಗಿ ಸಹಜರೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದಾಯಿತಲ್ಲ ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯಿತೆಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಹೋಗು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಎನ್ನುಳಿದ ನಾಲ್ವರು ಇವಳ ಪದಿಗಳಲ್ಲವೇನು? ಅವರೇ ಅದನ್ನು ಪರಿಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ವಿಧವಾದ ಸಂಬಂಧವೂ ಇಲ್ಲ. ಯಾವ ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲದೆಯೇ ಅಂದು ತುಂಬಿದ ಕುರುಸಭೆಯಲ್ಲಿ ಭಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿಂ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೆನೋ ಗನಗದಾ ದಂಡದಿ ಪಾಪಿ ದುರ್ಯೋಧನನ ತೊಡೆಯುಂ ಪುಡಿಗೊಟ್ಟುವೆನೆನು ನುಡಿದೆಯೋ ಗಂಡುಗಲಿ ನೀನೆಂದು ಡಂಬದ ನುಡಿಗಳ ನುಡಿದು ಬಾವ ಮರೆತೆಯೋ ಮರೆತು ಮಲಗಿ ನಿದ್ರೆಯೊಳಿವೆಯೋ ಹಿಡಿಂಬ ನಿನ್ನ ಹೋಗ ಕಂಠದ ಕರುಳಿರಿಯುವ ಕಣ್ಣೀರ ಕರೆಯದಿರು ಅಲ್ಲವೇ? ನಿನ್ನ ಒಂದು ಹನಿ ಕಣ್ಣೀರ ಬದಲು ಹೋಗಿ ಅಯಯ ಹೆಂಡತಿಯರ ಕಣ್ಣಲ್ಲಿ ಸಹಸ್ರ ಬಿಡಿ ಕಂಬನಿಯನ್ನೇ ಅರಿಸುವೆ. ಕಾಲನೇ ಕೌರವರ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಗುರು ಸಮುದ್ರವ ಸೆಳೆದು ತರುವೆನೋ ದುರ್ಯೋಧನ ದುಶ್ಯೋಧನರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಶ
ನನ್ನ ಕಡೆಯ ವಿಮತ ಬಲಶಾಲ್ಯದಯ ಕುಲ ಹೇಡಿಗಳನ್ನು ಎಳಗಂಡು ರಣಗಳನ್ನು ಬಂದು ಎಳಗಳನ್ನು ಕದಿಗಳನ್ನು ಹೊಂದಿಸಿಕೊಳ್ಳೆ ಬಲಶಾಲ್ಯದಯ ಕುಲ ಹೇಡಿಗಳನ್ನು ಎಳಗಂಡು ರಣಕ್ಕೆ ಕದಗಳನ್ನು ಬಂದು ಎಳಗಳನ್ನು ಕದದಿ ರಣದೋಹ ಮುಗಿಸಿಕೊಳ್ಳೆ ರಣದೋಹ ಮುಗಿಸಿಕೊಳ್ಳೆ ವಾಸುದೇವ ಪಾಂಡವರ ರಥಿಯ ದುರ್ಮದು ಮುಟ್ಟಿದ ಗಂಡ ಗೌರವನ ಖಂಡಿಯ ಕೀಳೆ ಪಾಂಡವರ ರಥಿಯ ದುರ್ಮದು ಮುಟ್ಟಿದ ಗಂಡ ಗೌರವನ ಖಂಡಿಯ ಕೀಳೆ ಗಂಡ ಎನ್ನುವುದರ ಕುಂಡಲಿ ಗಣಗಂಡಿಗೂ ಗಣವ ಮಾಡಿಸುವೆ ಗಂಡ ಎನ್ನುವುದರ ಕುಂಡಲಿ ಗಣಗಂಡಿಗೂ ಗಣವ ಮಾಡಿಸುವೆ ಮೂಢ ಗಣ್ಮಯ ಹೋರ್ಬಡಿಸಿ ಭೀಮನ ಗಜಯ ಪ್ರಚಂಡತ್ವವನ್ನು ಹೋರ್ಬಡಿಸಿ ವಾಸುದೇವ ಇದೇ ನನ್ನ ಕೊನೆಯ ನಿರ್ಧಾರ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು ಭೀಮಸೇನ ಭೀಮಸೇನ ಹೌದು ಪರಮಾತ್ಮ. ವಿಷ ಸರ್ಪಕ್ಕೆ ಆರುಣಿಸಿ ಕರಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತೆ ಏಕೆ ದೇವ? ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವಂ ವಿಧ ವಿಧಸ್ತ್ರ ಪ್ರಯೋಗಗಳು ಗಳಿಸಿದೆ ನಾಂ ವಿಜಯನೆಂಬ ಪೆಸರಂ. ಹರಿಗಳನ್ನು ಹತಗೈಯಲ್ ಅಮಿತೋತ್ಸಾಹದಿಂದಿಹ ಪರಮಾತ್ಮ. ಹರಿಗಳನ್ನು ಹತಗೈಯಲ್ ಅಮಿತೋತ್ಸಾಹದಿಂದಿಹ ಅನುದರನು ಈ ಪರಿನೋಯಿಸುವುದು ತರವೆ ಧರ್ಮ ಜಗೆ ಕೃಷ್ಣ. ಪರಮಾತ್ಮ ಸಂಹಾರ ಚತುರನು ಹರಿಭಯಂಕರನು ಆದ ಈ ಸವ್ಯಸಾಚಿಯ ಕ್ರೋಧಾಗ್ನಿಯು ಧಗಧಗಿಪ ಕಾಲಾಗ್ನಿಯಂತೆ ಆ ಸೂತಪುತ್ರ ಕರ್ಣನ ಶಿರಸ್ಸನ್ನು ಭೂಪತನ ಮಾಡಿ ಎಂದಿಗೆ ಈ ನನ್ನ ದ್ರುಪದ ಸುತಿಗೆ ಕವಿದಿರುವ ಅಪಮಾನದ ಬದುಕೆಯನ್ನು ಹೋಗಲಾಡಿಸುವೆನೋ ಅಂದು ನನ್ನ ಮನಸ್ಸಿಗೆ ಶಾಂತಿ. ಎಂದೇ ಅಪಾರ ಕಷ್ಟ ನಷ್ಟಗಳನ್ನುಂಟು ಮಾಡಿದ ಆ ಪಾಷಾಂಡಿಗಳೊಡನೆ ಸಂಧಿಯೇ. ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಈ ಯುದ್ಧವು ನಡೆಯಲೇಬೇಕು. ಈ ಸಂಧಿಯು ನಿರಾಕರಿಸಲೇಬೇಕು. ಅರ್ಜುನ ಅರ್ಜುನ ಧರ್ಮನಂದನ ಪರಮಾತ್ಮ. ನಿನ್ನ ಸಹೋದರರು ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸಿದರಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ಹತ್ತಿ ದಗದಗನೆ ಉರಿಯಲಾರಂಭಿಸಿದೆ. ಅದನ್ನು ದಮನ ಮಾಡಿಕೊಳ್ಳದ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ. ಹಲೋ. ದೇವಕಿ ನಂದನ ದೇವಜನಾರ್ದನ ಪರಮಾತ್ಮ. ದೇವಕಿ ನಂದನ ದೇವಜನಾರ್ದನ ತಮ್ಮ ಪಾದಗಳಿಗೆ ನಮಿಸಿ ಬೇಡುವೆನೋ. ತಮ್ಮ ಪಾದಗಳಿಗೆ ನಮಿಸಿ ಬೇಡುವೆನೋ. ಪರಮ ಕೃಪಾಳುವೆ ಗುರು ಪಾಂಡವರೊಳು ದೇವ. ಪರಮ ಕೃಪಾಳುವೆ ಗುರು ಪಾಂಡವರೊಳು ಪರಮ ಸಖ್ಯಾವನು
ಇಂದು ಕೌರವರುಳು ಸಂಧಿಗೈದರೆ ಮುಂದೆ ನಾವೆಲ್ಲರೂ ಚಂದದಿ ಬಾಳ್ವೆವೋ. ಮುಂದೆ ನಾವೆಲ್ಲರೂ ಚಂದದಿ ಬಾಳ್ವೆವೋ. ದೇವಕಿ ನಂದನ ದೇವಜನಾರ್ದನ ತಮ ಪಾದಗಳಿಗೆ ನಮಿಸಿದೆನುವೆನು ದೇವಾ. ಕೃಷ್ಣ ಕೃಷ್ಣ ಪರಮಾತ್ಮ, ಧರ್ಮನಂದನ, ಇದೊಂದು ಬಾರಿಯಾದರೂ ತಾವೇ ಆ ದುರ್ಯೋಧನ ಬಳಿಗೆ ಹೋಗಿ ಸಂಧಾನಕ್ಕಾಗಿ ಒಪ್ಪಿಸಿ ಬರಬೇಕೆಂದು ತಮ್ಮಲ್ಲಿ ಕೊನೆಯದಾಗಿ ಪ್ರಾರ್ಥಿಸಿಕೊಳ್ಳುವೆನು. ಧರ್ಮನಂದನ, ನಿನ್ನ ಆತ್ಮತೃಪ್ತಿಗಾದರೂ ಈ ಸಂಧಿಯ ಪ್ರಸ್ತಾಪ ನಡೆಯಲೇಬೇಕು. ಭೀಮಾರ್ಜುನರ ಕ್ರೋಧಾಗ್ನಿ ಜ್ವಾಲೆಯು ಆರಲೇಬೇಕು. ಅಣ್ಣ, ತಂಗಿ ದೃಪದ ಸತೆಯ ಕಣ್ಣೀರ ಕಾಲುವೆಯು ಬತ್ತಿ ಹೋಗಲೇಬೇಕು. ಇದರಿಂದ ಎಲ್ಲರಿಗೂ ಕ್ಷೇಮ. ಅದಕ್ಕಾಗಿ ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆಗಬಹುದು ಸ್ವಾಮಿ, ತಮ್ಮಪ್ಪನೆಯಂತಾಗಲಿ. ತಂಗಿ, ಏಕಮ್ಮ ಖಿನ್ನಳಾಗಿರುವೆ? ಇನ್ನೇನು ಮಾಡಲಿ ಅಣ್ಣ? ಅಂದು ತುಂಬಿದ ರಾಜಸಭೆಯಲ್ಲಿ ನೀನೆಲ್ಲವೇ ನನ್ನ ಮಾನ ಸಂರಕ್ಷಣೆ ಮಾಡಿದ್ದು. ಹಾಗಾದ್ರೆ ಈಗ ಬಿಚ್ಚಿರುವ ಈ ನನ್ನ ಮುಡಿಯನ್ನು ಕಟ್ಟಿಸುವ ಭಾರವು ಅದು ನಿನ್ನದಲ್ಲವೇ ಅಣ್ಣ? ಸಹೋದರಿ, ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ.
ಸಹೋದರಿ, ಅಣ್ಣ. ಈ ದಿನ ಕೌರವನ ರಾಜಸಭೆಯಲ್ಲಿ ಆತನ ಮನಸ್ಸನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬಂದು ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನನ್ನದು. ಸಮಾಧಾನಳಾಗು. ಮೋಹನ ಮುರಳಿ ಗಾನ ವಿಹಾರಿ, ಮೋಹನ ಮುರಳಿ ಗಾನ ವಿಹಾರಿ, ಗಿರಿಧರ ಗೋಪಾಲ ಗೋಪಿಲೋಲ. ಗಿರಿಧರ ಗೋಪಾಲ ಗೋಪಿಲೋಲ, ದೇವಕಿ ನಂದನ ಕೃಷ್ಣ. ದೇವಕಿ ನಂದನ ನೈತ್ಯ ಕುಲಾಹರಣ. ಅಲ್ಲ ಬೇಡ, ದೇವಕಿ ನಂದನ ನೈತ್ಯ ಕುಲಾಹರಣ, ಕಂಸಾರಿ ಮುರವೈರಿ, ಕಂಸಾರಿ ಮುರವೈರಿ ಕಾಪಾಡು ಶ್ರೀಧರ್, ಕಂಸಾರಿ ಮುರವೈರಿ ಕಾಪಾಡು ಶ್ರೀಧರ್. ಮಾಧವ ಮಹಿಮಾ ಪೂರ್ಣ ಮುನಿಗಣ ಪೂಜಿತ ಮುನಿಂದೆ ಶರಣ ಮಾಧವ. ಹೇ ಮಾಧವ ಕೃಷ್ಣ. ಇದೇ ರುದ್ರಭೂಮಿ. ಇಲ್ಲಿ ನನ್ನ ಶತ ಸಹೋದರರು ಗತಿಸಿ ಮಣ್ಣಲ್ಲಿ ಮಣ್ಣಾಗಿ ಹೋದ ಈ ಪವಿತ್ರ ಭೂಮಿಗೆ ನನ್ನ ಪುಷ್ಪ ನಮನ. ಶಕುನಿ, ಶಕುನಿ, ನೀನು ಮಾಡಿದ ಶಪಥವೇನಾಗಿತು? ನಿನ್ನ 99 ಮಂದಿ ಸಹೋದರನಿರ ಆದ ಬಂದನಲ್ಲ ಆ ದುರ್ಯೋಧನ, ಅವನ ಮೇಲೆ ನೀನು ಮಾಡಿದ ಪ್ರತೀಕಾರವೇನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ದೇಹದಲ್ಲಿ ಉರಿಯುತ್ತಿರುವ ಸೇಡಿನ ದಾವಾಗ್ನಿಯ ಜ್ವಾಲೆ? ಅಡಗಲಿ, ನಿಮ್ಮಗಳೆಲ್ಲರ ಸಡ್ ಅಡಗಲಿ. ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನೇ ಅಗಳೆಯುತ್ತಿರುವ ಅಧಮ ಮರುಳುಗಳೇ ಸದ್ದು. ಈ ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರ್ತದ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಭ. ಎಲವೋ ದುರ್ನಿತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು ಹಾಗೂ ನನ್ನ ಜನ್ಮದಾತನನ್ನು ನಿನ್ನ
ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಆ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆಯೇ ನಡುಗುತ್ತಿರುವುದು, ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವುದು, ನನ್ನ ರಕ್ತವು ಕದಲೆ ಕುದಿಯುತ್ತಿರುವುದು. ಪಾಪಿ ಸುಯೋಧನ, ಅಂದು ನೀನು ನನ್ನ ಸಹೋದರರಿಗೆ ದಿನಕ್ಕೊಂದು ಹೊಲಲ ನೀರು, ದಿನಕ್ಕೊಂದು ಇಡೀ ಅನ್ನವನ್ನು ಮಾತ್ರ ಕೊಡುತ್ತಿದ್ದೆ. ಆದರೆ ನನ್ನ ಸಹೋದರರು ಅದೆಲ್ಲವನ್ನು ನನಗಿತ್ತು. ಅವರೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ್ಯ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದ ಅಳಿಯದೆ ಉಳಿದು ನಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ಸಿಲುಕಿ ನೊಂದು ಬೆಂದು ಬಳಲಿ ಕ್ರಶರಾಗಿದ್ದೆ. ಎಲ್ಲವ ಕೂಡ ಮಗನೇ ಕೇಳು. ನೀನು ಈ ನನ್ನೀ ದೇಹವನ್ನು ಅಣುವಾಗಿ ತುಂಡರಿಸಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು. ಛೇಡಂಬಕಿಡಿಗಿ ನನ್ನ ನುಡಿಗಿದೆ, ಛೇಡಂಬಕಿಡಿಗಿ ನನ್ನ ನುಡಿಗಿದೆ ಬಿಡತಲವ. ಈ ನಿನ್ನ ಕೊರುವಂತದ ದಹನ, ಈ ನಿನ್ನ ಕೊರುವಂತದ ದಹನಗೆ ನಾದರು ದೈತದ ಬಿಡನ. ಛೇಡಂಬಕಿಡಿಗಿ ನನ್ನ ನುಡಿಗಿದೆ ಆಫೀಸ್ ಜೇಡಿ ಸದಯರ ಕೊಂದಯ ದ್ರೋಹಿ, ಕೊಂದಯ ಪಾಪಿ ಅಂದೇ ಸತಿಯ ಸಪಟಪಟಾಗ, ಅಂದೇ ಸಕುಲಿಯ ಸಪಟಪಟಾಗ ಸಪಟ ಮಾಡಿ ಕುರುಣಾಸವಗೈವೆ, ಸಪಟ ಮಾಡಿ ಕುರುಣಾಸವಗೈವೆ ಮಡಿದ ಹಣದರಿಗೆ ಸಾಧಿಯ ತರು. ಛೇಡಂಬಕಿಡಿಗಿ ನನ್ನ ನುಡಿಗಿದೆ ಬಿಡಚಲಬ ಬಿಡಚಾಲಬ. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ದ್ವೇಷಕ್ಕೆ ದ್ವೇಷ, ಮುಯ್ಯಿಗೆ ಹುಯ್ಯಿ, ವೈರಿಗೆ ಕಡು ವೈರಿ ಎಂಬುದ ಹೊರತಾಗಿ ನನಗೆ ಮತ್ಯಾವ ಆಸೆ ಆಕಾಂಕ್ಷೆ ಗಳಿಸಲು ಅಸಾಧ್ಯ. ಸುಯೋಧನ, ಹೇ ಸುಯೋಧನ, ದುಷ್ಟ ದುರ್ದೆಯ ಹಟ್ಟಹಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನು ನಿನ್ನಂತೆಯೇ 99 ಮಂದಿ ಸಹೋದರನ್ನು ಒಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸೋಮಂತರಂಜ ರಾಜರಿಂದ ಓಲೈಸಿಕೊಂಡು ರಾಜ್ಯವನ್ನು ನನ್ನಲ್ಲಿದ್ದ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೊಪ್ಪುರದಂತೆ ತೂರಿ ಹೋದನು. ಆದರೂ ಚಿಂತೆಯಿಲ್ಲ. ಅಂತೆಯೇ ನಿನ್ನೊಡನೆಯೇ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ತುಂಡರಿಸಬೇಕು. ಆದರೆ ನಿನ್ನಂತಹ ಕಪಟಿಯಾದ ಮೋಸಗಾರನನ್ನು ಮೋಸದಿಂದಲೇ ನಾಶಗೊಳಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯಂತೆ ನಿನ್ನನ್ನು
ಹಡಿ 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 ಹಡಿಗೂ ಅಡ್ಡದಾರಿಗೆ ಎಳೆದು ರಾಜ್ಯದಲ್ಲಿ ಅಶಾಂತಿ ಎಂಬ ಗಾಳಿಯನ್ನು ಎಬ್ಬಿಸಿ ಈ ನಿನ್ನ ಕುರು ಸಾಮ್ರಾಜ್ಯವನ್ನು ಅಲ್ಲೋಲ ಕಲ್ಲೋಲ ಮಾಡಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲರಿಸುವ ತನಕ ಈ ಕಪಟ ದೂತ ವಿದ್ಯ ವಿಶಾರದ ಈ ಶಕುನಿಗೆ ಎಲ್ಲಿಯ ಶಾಂತಿ ಎಲ್ಲಿಯ ವಿಶ್ರಾಂತಿ ದಗ 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 ನೆತ್ತಿದ ದೇಶಾಲೆ ದಹಿಸುತ್ತಿದ ಈ ಲೋಕಕರಾಲೆ ದಗ ನೆತ್ತಿದ ದೇಶಾಲೆ ದಹಿಸುತ್ತಿದ ಈ ಲೋಕಕರಾಲೆ ಹರಡಿದಾಗ ವರ್ಣದಲ್ಲೆಲ್ಲ ಹುಳಿಯುವುದಂತೂ ಕುರುವಂಶದರು ಹರಡಿದಾಗ ವರ್ಣದಲ್ಲೆಲ್ಲ ಹುಳಿಯುವುದಂತೂ ಕುರುವಂಶದ ದಗ 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 ನೆತ್ತಿದ ದೇಶಾಲೆ ದಹಿಸುತ್ತಿದ ಈ ಲೋಕಕರಾಲೆ ಏ ಪಾಪಿ ಸೋಲಿಸಿ ನಮ್ಮನ್ನು ಕುರುಪತಿ ತಂದು ಹಸ್ತಿನವತಿಯ ಕರೆಯಲ್ಲಿಟ್ಟನು ಸೋಲಿಸಿ ನಮ್ಮನ್ನು ಕುರುಪತಿ ತಂದು ಹಸ್ತಿನವತಿಯ ಕರೆಯಲ್ಲಿ ಅಣ್ಣ ತಮ್ಮಂದಿರು ನೂರ್ವರು ನಾವು ಹೊದಗದ್ದು ನಮಗೆ ಸರಮನೆ ಸಾವು ಅಣ್ಣ ತಮ್ಮಂದಿರು ನೂರ್ವರು ನಾವು ಹೊದಗಿದ್ದು ನಮಗೆ ಸರಮನೆ ಧಗ ದಗ ಧಗ ದಗ ಧಗ ದಗ ನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿದೆ ಈ ಲೋಕಕರಾಲೆ ಹೂವರಲಬ್ಬನೆ ಉಳಿದಿಗನೀಗ ತೀರಿಸಲು ಜರ ಸಾಲವ ಬೇಗ ಹೂವರಲಬ್ಬನೆ ಉಳಿದಿಗನೀಗ ತೀರಿಸಲು ಜರ ಸಾಲವ ಬೇಗ ಎಮ್ಮರವಾಗಿದೆ ಎಣ್ಣೆಯ ಸೇಡು 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 ಎಮ್ಮರವಾಗಿದೆ ಎಣ್ಣೆಯ ಸೇಡು ಕೊಡಬೇಡ ಎಮ್ಮರವಾಗಿದೆ ಎಣ್ಣೆಯ ಸೇಡು ಧಗ ದಗ ಧಗ ದಗ ಧಗ ದಗ ನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿದೆ ಈ ಲೋಕದ ದಗ 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 ಅಣ್ಣ ನನ್ನ ಸಹೋದರರ ಅಣ್ಣ ನನ್ನ ಒಡ ಹುಟ್ಟಿದವರ ಹಳವು ನನ್ನ ಬಂಧು ಬಾಂಧವರ ಚೀರಾಟ ಹೊಳಬೇಡಿ ನನ್ನ ಹತಭಾಗ್ಯ ಸಹೋದರರೇ ಹೊಳಬೇಡಿ. ದುರ್ಯೋಧನ ಚಿಂತನೆಗಳಿಂದ ನರಕದಲ್ಲಿ ನಿರ್ಹಾಂಜನವನ್ನು ಮಾಡಿಸುವೆನು. ಹೇ ಸುಯೋಧನ, ಈ ಶಕುನಿಯನ್ನು ನಿನ್ನ ಸೋದರ ಮಾವನೆಂದು ತಿಳಿದೆ ಬಪ್ಪೆ. ಈತನು ನಿನ್ನ ಸೋದರ ಮಾವನಲ್ಲವೋ? ನಿನ್ನ ಮತ್ತು ನಿನ್ನ ಸಹೋದರ ವಿನಾಶಕ್ಕೆ ಎಗಲೇರದ ಶನಿ, ಓ ಜನ್ಮ ಶನಿ. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಬಳಲುತ್ತ ನಿನಗಾಗಿ ಒಂದು ತೊಟ್ಟು ಕಣ್ಣೀರು ಇಡುವವರಿಲ್ಲದಂತೆ ಮಾಡಿ ಹಿಡಿಸುವೆ ನರಕದ ಮಾರ್ಗವನ್ನೇ ಹಿಡಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ! ಕೌರವೇಶ್ವರ, ನಿನಗೆ ಪರಮ ಪೈರಿಗಳಾದ ಆ ಪಾಂಡವರಿಗದೆ ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ಜಯದ ಕುಟವರ್ಮಾದಿಗಳು ಸೈನ್ಯ ಸಮೇತರಾಗಿ ಯುದ್ಧಕ್ಕೆ ಹೊರಟರೆಂದು ಆ ದೂತರು ಸಮಾಚಾರವನ್ನು ತಂದಿರಲಿಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಮತ್ತೆ ಈ ದುರ್ಯೋಧನನು ಅಸಹಾಯ ಶೂರನು
ತನ್ನೆರಡು ತೋಳ್ಬಳಗಳಿಂದ ಇಡೀ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆನು. ಆದರೆ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಇದು ಉಚಿತವಾದ ಕಾರ್ಯವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕ್ರಿಸ್ತನು ಎಷ್ಟೋ ವಿಧ ವಿಧವಾಗಿ ಹೇಳಿದನು. ಆದರೆ ನಾನವನ ಮಾತುಗಳನ್ನು ಅಭಿಮಾನದಿಂದ ತಿರಸ್ಕರಿಸಿದನು. ಗೌರವೇಶ್ವರ, ಕ್ರಿಸ್ತನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡುಕ. ಸಹೋದರ, ಶಾಂತಿ ಸಂಧಾನವನ್ನು ನಡೆಸುವಂತೆ. ಯಾರಿಗೆ ಶಾಂತಿ, ಯಾರಿಗೆ ಸಂಧಾನ? ಸಹೋದರ, ಏನು ಕ್ರಿಸ್ತನು ಹಸ್ತಿನಾವತಿಗೆ ಬಂದಿರುವನೇ? ಹೌದು ಅಣ್ಣ. ಸಹೋದರ, ಹೋಗು, ಅತಿಥಿ ಸತ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೋ. ಇನ್ನೆಲ್ಲಿ ಅತಿಥಿ ಸತ್ಕಾರವನ್ನು? ಆ ದರ್ಪಿತ ಗೋಪಾಲಕನು ಆಗಲೇ ನಮ್ಮ ರಾಜ ಪ್ರಸಾದವನ್ನು ದಾಟಿ ವಿದುರನ ಮನೆಯನ್ನ ಆಶ್ರಯಿಸಿರುವನು. ಎಷ್ಟೊಂದು ಅವಹೇಳನವಣ್ಣ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಮತ್ತಿನ್ನೇನಣ್ಣ? ಯದುಪತಿಯು ಭಕ್ತರ ಪರಾಧೀನನು ಇರಬಹುದು ಎಂದು ಭಕ್ತನ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ಹೋಗು ತಮ್ಮ. ನಾನು ಈಗ ಹೇಳುವ ಮಾತುಗಳು ನಿಮಗೆ ಶೋಭಿಸುವುದಿಲ್ಲ. ಅದು ಮುಂದೆಯಾದರೂ ನಿಮಗೆ ತಿಳಿಯುವುದು. ಅದಮರನ್ನು ಪದ ತೆಗೆದು ವಿಧ ವಿಧ ವಧಿಸುವೆ. ಅದಮರನ್ನು ಪದ ತೆಗೆದು ವಿಧ ವಿಧ ವಧಿಸುವೆ. ಮತಾಂತರನ್ನು ಇದೇ ಕ್ಷಣದ ರಣಾಂಶದಲ್ಲಿ ಕೊಲ್ಲುವೆ. ಮತಾಂತರನ್ನು ಇದೇ ಕ್ಷಣದ ರಣಾಂಶದಲ್ಲಿ ಕೊಲ್ಲುವೆ. ಮತಾಂತರಲ್ಲಿ ಪಾಂಡು ಸುಂದರವ ಮದುವೆ ಮುಡಿವೆ ನಿಕ್ಷಣ, ಮದುವೆ ಮುಡಿವೆ ನಿಕ್ಷಣ, ಮದುವೆ ಮುಡಿವೆ ನಿಕ್ಷಣ, ವಿಲಕ್ಷಣ ವಿಲಕ್ಷಣ. ಸತ್ಕಾರ ಕೂಟ. ಈ ಸತ್ಕಾರ ಕೂಟವು ಒಪ್ಪದು ಒಪ್ಪದು ನರಳಪ್ಪದು. ಸಹೋದರ, ಸಹೋದರ, ಅಬ್ಬಾ, ಅಭಿಮಾನಿಶಾಲಿಯಾದ ನಿನ್ನನ್ನು ಶಾಸನ ಮಾಡಲು ನನಗೂ ಒಂದೊಂದು ಬಾರಿ ದುಸ್ಸಾಹಸವೆನ್ನಿಸುವುದು. ನೋಡಿದೆಯಾ ಮಾವ ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು? ಮದ ಗಜಗಳೆಷ್ಟಿದ್ದರೇನು ಸಿಂಹಕ್ಕೆ ಸರಿಸಾಟಿಯಾಗಬಲ್ಲವೇ? ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ನಿರಾಕರಿಸುವುದೇ? ಗೌರವೇಶ್ವರ, ಆ
ಕೃಷ್ಣನ ತಲೆ ಕೆಳಕು ವಿದ್ಯೆಗಳು ನಿನಗೆ ಇನ್ನೂ ತಿಳಿದಿಲ್ಲ ಕೌರವೇಶ್ವರ. ಕೃಷ್ಣನು ಇಲ್ಲಿಗೆ ಶಾಂತಿಗಾಗಿ ಬಂದವನಲ್ಲ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಕೌರವೇಶ್ವರ, ಪ್ರಾರಂಭದಲ್ಲಿಯೇ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯದ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸಬೇಕು ಕೌರವೇಶ್ವರ? ಕೃಷ್ಣನು ನೀನು ಹೇಳುವಂತಹ ವಂಚಕ ಕೃಷ್ಣನಲ್ಲಿ ನನಗೆ ಇಷ್ಟೊಂದು ದ್ವೇಷವೇಕೆ ಮಾವ? ಕೌರವೇಶ್ವರ, ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲನ ಮಾಡಲೆಂದು ಆತನ ಅವತರಿಸಿರುವುದು ಕೌರವೇಶ್ವರ. ಯಾರು ಆತನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವರು. ಕಂಸ, ಜರಾಸಂಧ, ಶಿಶುಪಾಲದಿಗಳು ನಿನಗೆ ಎಂತಹ ಆತ್ಮೀಯರಾಗಿದ್ದರು. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನ್ನು ನಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಸಹೋದರನು ಸುರಪಾನ ಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡ ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ? ಹಾಗಾದರೆ ನನ್ನನ್ನು ಅಂದು ದ್ವಾರಕಿಗೆ ಕಳಿಸಿದ್ದೇಕೆ ಮಾವ? ಆ ನಂದ ಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನ ಉದ್ದೇಶ? ಕಾಳ ಸರ್ಪದ ವಿಷದ ಅಲನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಏನು, ಕೃಷ್ಣನಿಗಿಂತ ಅವನ ವಿಜಯೋನ್ಮುಖವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯವಿತ್ತು. ಒಂದು ವೇಳೆ ಕೃಷ್ಣ ಮತ್ತು ಅವನ ಸೈನ್ಯ ನಿನ್ನ ಪಕ್ಷವನ್ನು ವಹಿಸಿದರೆ, ಕೃಷ್ಣ ನೀನು ನನಗೆ ಬೇಡ, ನಿನ್ನ ಸೈನ್ಯ ಒಂದೇ ಸಾಕು ಎಂದು ಹೇಳಬೇಕಾಗುತ್ತಿತ್ತು. ಆದರೆ ಆ ಸಮಯದಲ್ಲಿ ಪಾರ್ಥನ ಬಂದು ನಿನ್ನನ್ನು ಪಾರು ಮಾಡಿದನು ಕೌರವೇಶ್ವರ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಆ ಬಡ ಪಾಂಡವರನ್ನು ಹಿಂಸಿಸುವುದು ಯಾವ ನ್ಯಾಯ? ಪಾಪ, ಪುಣ್ಯ, ದಯಾ, ದಾಕ್ಷಿಣ್ಯ. ಪಾಪ, ಪುಣ್ಯ, ದಯಾ, ದಾಕ್ಷಿಣ್ಯ ಇವುಗಳನ್ನೆಲ್ಲ ಕಲಿತೆ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಏಕೆ ಮಾವ? ಏಕೆಂದರೆ ಪಾಂಡವರು ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ರಾಜ್ಯವನ್ನು ಪಗಡೆ ಆಟದಲ್ಲಿ ಸೋತಾಗಲಿ ರಾಜ್ಯದ ಮೇಲಿನ ಹಕ್ಕುವರಿಗೆ ನಷ್ಟವಾಯಿತು. ಪುನಃ ಅವರದನ್ನು ಪಡೆಯುವುದೆಂದರೇನು? ಕುರು ವೀರರಿಂದ ಹನುಭಕ್ತಳಾದ ರಾಜಲಕ್ಷ್ಮಿಯನ್ನು ಆ ಭಿಕ್ಷುಕರ ಯಾಚನೆಯ ಅಂಜಲಿಡುವುದು ನಿನಗೆ ಉಚಿತವಲ್ಲ ಕೌರವೇಶ್ವರ. ಆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದರೆ ರಣಕ್ಷೇತ್ರದಲ್ಲಿ ರಾಜ್ಯವನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವೇ ಅಲ್ಲ ಕೌರವೇಶ್ವರ, ಸಂಧಿಯ ನೆಪದಿಂದ ಪ್ರತಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಕೌರವೇಶ್ವರ, ಈ ಮಾವ, ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನದು ನಿನ್ನ ಸಲಹೆ? ಸಮಯ ಬಂದಾಗ ಹೇಳುವೆನು ಕೌರವೇಶ್ವರ. ಮಾವ, ನಿನ್ನ ಸಲಹೆಯ ಹೊರತಾಗಿ ನಾನು ಎಂದು ಏನನ್ನು ಮಾಡುವುದಿಲ್ಲ ಮಾವ. ರಣದೋಳು ಪಾಂಡವರು ಎಲ್ಲಿ ಹೋದರೇನು ನಿಮ್ಮ ಉಳಿಸ ಚಕ್ರವರ್ತಿಯಾದ ನನ್ನ ಕೆಳಗೆ ಮದೋನ್ಮತ್ತ ದುರುಳ ದುಷ್ಟ ದೂತರ ರಣದೋಳು ಪಾಂಡವರು. ದುರುಳ ಭೀಮ ನೊಡಲ ತೀಳುತ್ತ ಅವನ ಕರಳು ಬಗೆದು ರಕ್ತ ಕುಡಿಯುತ್ತ ಈ ಎದೆಯರು ಮೆಟ್ಟಿ
ದುರ್ಯೋಧನನ ವಿಜಯ ಪತಾಕೆ ಹಾರಾಟ ಹಾರಾಟ ಆ 7 ಪಾಂಡವರ ಆತ್ಮಧ್ವನಿಯ ಚೀರಾಟ ನಡೆ ಮಾವ ಹೋಗೋಣ. ಕೌರವೇಶ್ವರ ಹಡೇ ಕುರುಕುಲದ ರಣಕಲಿ ನೀನಾಗವೆ ಈ ರಣರಂಗದಲ್ಲಿ ಹೊರಬಲಿ. ನಡೆ ಕುರುಕುಲ ಸಾಮ್ರಾಟ, ಮುಗಿಯಿತು ನಿನ್ನ ಹೋರ್ಭಟ. ನಡೆ ನಡೆ ಕುರುಕುಲದ ಛಲದಂಕ ಮಲ್ಲ, ನಾಳಿನ ಕುರುಕ್ಷೇತ್ರ ಯುದ್ಧದಲ್ಲಿ ನೀನೇ ಇಲ್ಲ. ಏ ದುರುಳ ದುಶ್ಶಾಸನೆ ಕೇಳು, ಎಂದಿಗೆ ನಿಮ್ಮಪ್ಪನ ಮನೆಯೊಳಗೆ ಕಾಲಿಟ್ಟನು ಅಂದೇ ನಿನ್ನ ಸಾಮ್ರಾಜ್ಯವು ಕಾಗಿಯು ಒಕ್ಕುವ ಗೂಡಾಯಿತು. ಏನಾಯಿತು? ಕಾಗೆ ಒಕ್ಕುವ ಗೂಡಾಯಿತು. ಬಂದಿದೆ ನಿನಗೆ ಅಂತ್ಯಕಾಲ. ಏ ಸುಯೋಧನ, ಈ ಶಾಕು ನೀ ಎಂಬ 3 ಅಕ್ಷರದ ತಿಳಿದಿರಬೇನೋ ಮುರಳಿ? ಇಲ್ಲವಲ್ಲ ಇಲ್ಲವಲ್ಲ, ನಾನೇ ಹೇಳುವೆನು ಕೇಳು. ಶಾ ಎಂದರೆ ಶತಜೀವಿಗಳಿಂದ ಕೂಡಿದ, ಕು ಎಂದರೆ ಕುರು ವಂಶವನ್ನೇ, ಈ ಎಂದರೆ ನಿರ್ನಾಮ ಮಾಡುವುದು. ಶತಜೀವಿಗಳಿಂದ ಕೂಡಿದ ಕುರುವಂಶವನ್ನು ನಿರ್ನಾಮ ಮಾಡುವುದೇ ಈ ಶಾಕೋ ನೀ 3 ಅಕ್ಷರದ ಉದ್ದೇಶನು. ಬಂದಿದೆ ನಿನಗೆ ಹಂಚಕಾಲ. ಬೋರ್ ಗರಬ ಬಿರುಗಾಳಿಗೆ ಸೇಡಿನ ಕಾರ್ ಮಾಡುವ ಎಬ್ಬಿಸಿ, ವೇಷಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ, ಬಟ್ಟಿಸುವ ಗುಡುಗು ಸಿಡಿಲುಗಳೇ ಈ ದರೆಯನ್ನು ಬಿರಿಯುವಂತೆ ಮಾಡಿ, ಈ ನಿನ್ನ ಕುರು ಸಾಮ್ರಾಜ್ಯವು ಈ ಶಾಕೋ ನೀ ಎಂಬ ವಿಷಮ ಬೀಜ ಬೆಳೆಗೆ ಸಿಕ್ಕಿ ಕೊಚ್ಚಿ ಕೊಚ್ಚಿ ಹೋಗಲಿ. ಎಂದಿಗೆ ನಿನ್ನ ಅರ್ಧಾಂಗಿಯಾದ ಭಾನುಮತಿಯು ಮಂಡೆ ಗೆದರಿ ಮುಂದೆಯಾಗಿ ಈ ನಿನ್ನ ಶವದ ಮೇಲೆ ಬಿದ್ದು ಹೊರಳಾಡುವುದನ್ನು ನಾನಂದು 2 ಕಣ್ಣುಗಳಿಂದ ನೋಡಿದಾಗಲೇ ಈ ಶಕುನಿಗೆ ಆನಂದ, ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವು, ಕೌರವಗಪ ಜಯವು. ಪಾಂಡವರಿಗೆ ಜಯವೋ, ಕೌರವಗಪ ಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಕೌರವ ಕುರಿಯನ್ನು ಕೊಂದಿಸುವೆ, ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ಕೌರವ ಕುರಿಯನ್ನು ಕೊಂದಿಸುವೆ, ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ತರ್ಪಣ ನೀಡುವೆ ಸೋದರರೇ, ನಮ್ಮನ್ನು ನೀವಿನ್ನು. ತರ್ಪಣ ನೀಡುವೆ ಸೋದರರೇ, ನೆಮ್ಮದಿಯಿಂದಿರಿ ನೀವಿನ್ನು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ. ಸೇಡಿನ ಸರ್ಪವ ನೆಡೆಮೆಟ್ಟಿ ಸರಸವನಾಡಲು
ಬಯಸುವೆಯ ಸೇಡಿನ ಸರ್ಪವ ನಡೆದೆತ್ತಿ ಸರಸವನಾಡಲು ಬಯಸುವೆಯ ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಪೊಂಗುವೆನು ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಪೊಂಗುವೆನು ಆನಂದ ಆನಂದ ಪರಮಾನಂದ ಕುರುಕ್ಷೇತ್ರದಿಂದ ಶಿಕ್ಷಕುನಿಗೆ ಪರಮಾನಂದ ಶಿಕ್ಷಕುನಿಗೆ ಪರಮಾನಂದ ಶಿಕ್ಷಕುನಿಗೆ ಆನಂದ ಈ ಕುರುಕ್ಷೇತ್ರದಿಂದ ಪಾಂಡವ
ವಾಮರಮಣ ಶ್ಯಾಮಲ ಕಾಯ ಕೃಷ್ಣ ಶ್ರೀ ವಾಮರಮಣ. ಪರಮಾತ್ಮ, ನಾನು ಮಾಡಿದ ಕರ್ಮ ಫಲವು ಎಂದಿಗೆ ವಿಶೇಷವಾಗುವುದೋ? ಆ ಪರಮ ಪುರುಷನು ಎಂದಿಗೆ ನನ್ನ ತಲೆಯ ಮೇಲೆ ಅಭಯ ಹಸ್ತವನ್ನಿಡುವನು? ಯಾವ ಮಹಿಮಾ ಮೂರ್ತಿಯನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರೋ? ಯಾರು ಸಮಸ್ತಕ್ಕೂ ಕಾರಣಕರ್ತನೋ, ಭಕ್ತ ವತ್ಸಲನೋ, ದಯಾಮಯನೂ ಆದಂತಹ ಶ್ರೀಕೃಷ್ಣ ಪರಮಾತ್ಮನು ಈಗ ದುರ್ಯೋಧನನ ಬಳಿಗೆ ದೂತನಾಗಿ ಬರುವನಂತೆ. ಪರಮಾತ್ಮ ವಾಸುದೇವ, ನಿನ್ನ ದರ್ಶನ ಭಾಗ್ಯವು ಎಂದಿಗೆ ಲಭಿಸುವುದೋ? ಜಪ ತಪ ವ್ರತ ನೇಮಾದಿಗಳಿಂದ ನಿನ್ನನ್ನು ಮೆಚ್ಚಿಸಲು ಅಸಮರ್ಥನು ಸ್ವಾಮಿ. ಹಾಲಿನಿಂದ ಅಭಿಷೇಕ ಮಾಡೋಣವೆಂದರೆ ಕ್ಷೀರವಾರಿದಿಯಲ್ಲಿಯೇ ಪವಡಿಸಿರುವೆ. ಫಲಾದಿಗಳಿಂದ ನೈವೇದ್ಯ ಮಾಡೋಣವೆಂದರೆ ಸಕಲ ಜೀವರಾಶಿಗಳಿಗೆಲ್ಲ ನೀನೇ ಅನ್ನದಾತನಾಗಿರುವೆಯಲ್ಲ ಶ್ರೀಹರಿ. ಹೋಗಲಿ, ಕನಕಾಭರಣಗಳನ್ನು ತೊಡಿಸಿ ಪೂಜಿಸೋಣವೆಂದರೆ ದನ ಕದಿಪಳಾದ ಲಕ್ಷ್ಮೀ ಮಾತೆಗೆ ನೀನು ಪತಿಯಾಗಿರುವೆ. ಇನ್ನು ಯಾವ ಮಾರ್ಗವೂ ಕಾಣದ ಈ ಅನಾಥನಿಗೆ ಇರುವುದು ಒಂದೇ ಆಶ ಜ್ಯೋತಿ, ಅದುವೇ ನಿನ್ನಯ ಭಕುತಿ. ಅದನ್ನಿಟ್ಟುಕೊಂಡು ಅನವರತವೂ ನಿನ್ನ ನಾಮಸ್ಮರಣೆಯಲ್ಲಿಯೇ ಕಾಲ ಕಳೆಯುವ ನಾನು ಈ ಗೋಮಾತೆ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉದ್ಧರಿಸುವೆನು. ಪರಮಾತ್ಮ, ಇದೋ ತಮಗರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. ಗುಣಶೀಲ ವಸುದೇವ ಬಾಲ ಬಣ್ಣಿಸಲವುದೇ ನಿನ್ನಯ ಲೀಲ. ಕೃಷ್ಣ ಕೃಷ್ಣ
ಪರಮಾತ್ಮ, ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರುಶನವಿತ್ತಯ ತಂದೆ. ನಿನ್ನ ಪಾದ ಧೂಳಿನಿಂದ ಈ ಬಡವನ ಕುಟೀರವು ಪಾವನವಾಯಿತು. ಧನ್ಯನಾದೆ ತಂದೆ, ಧನ್ಯನಾದೆ. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ಶ್ರೀರಾಮರನು ಪೋಲ್ವ, ಶತವಂದನವಯ್ಯ ಶತಪತ್ರ ದಳನಯನ ಕೃಷ್ಣ. ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದೆಯರ ರಸ. ಮುಕ್ಕೋಟಿ ವಂದನವಯ್ಯ ಮುಜುಕಂದ ವರದ, ಅಚ್ಯುತಾನಂದ ಗೋವಿಂದ. ನಮಸ್ತೆ ನಮಸ್ತೆ ನಮಃ. ನಮಸ್ತೆ ಬೆಳಗಿದೆಯ ಮನ ಮಂದಿರವ, ಬೆಳಗಿದೆಯ ಮನ ಮಂದಿರವ, ಅರಿಸಿದೆಯ ಅಂಧಕಾರದಿ ಮನವ. ಪರಮಾತ್ಮ
ವಿದುರ, ನಿನ್ನ ಕೊಂಡಾಟವು ಹಾಗಿರಲು ಮಾರ್ಗಾಯಾಸದಿಂದ ನನಗೆ ಬಹಳ ಹಸಿವಾಗುತ್ತಿರುವುದು. ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ಸಕಲ ಲೋಕಗಳನ್ನೆಲ್ಲ ತಮ್ಮ ಉದರದಲ್ಲಡಗಿಸಿಕೊಂಡು ಸಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಿಮಗೆ ನಿಮ್ಮ ಅಣುಸ್ವರೂಪಿಯಾದ ನಾನು ಏನು ತಾನೇ ಕೊಡಲಿ? ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ತಂದೆ? ವಿದುರ, ನಾನೊಂದು ಕಾರ್ಯಾರ್ಥವಾಗಿ ದುರ್ಯೋಧನನ ರಾಜಸಭೆಗೆ ಹೋಗುತ್ತಿರುವಾಗ ಈ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಲಾಗಿ ಇಲ್ಲಿಯ ತನಕ ಎಳೆದುಕೊಂಡು ಬಂದಿತು. ನೀನೇನು ಸಾಮಾನ್ಯನೇ ವಿದುರ? ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೇ. ವಿದುರ, ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೇ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶದಿ ತವನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಹೋದರು ಮನ ಈತಲೇ ಬರುವುದು. ಎತ್ತ ಹೋದರು ಮನ ಈತಲೇ ಬರುವುದು. ಶಕ್ತನೆಂದೆನಿಸಿದ ವಿದೂರ, ವಿದೂರ, ಶಕ್ತನೆಂದೆನಿಸಿದ ಮಾತ ಸುಯೋಧನ. ಶಕ್ತನೆಂದೆನಿಸಿದ ಮಾತ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮನೆ ನೀಪನೆ. ಭಕ್ತನೆ ನಿನಗಿಂತ ಉತ್ತಮನೆ ನೀಪನೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ವಿದೂರ, ವಿದುರ, ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತೊರೆದು 40 ವರ್ಷಗಳಿಂದಲೂ ಈ ಪರ್ಣ ಕುಟೀರದಲ್ಲೇ ವಾಸ ಮಾಡುತ್ತಾ ಕಾಮ ಕ್ರೋಧಗಳನ್ನು ತ್ಯಜಿಸಿ ಆಹಾರವನ್ನು ತೊರೆದು ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ಈ ನಿನ್ನ ಭಕ್ತಿಯು ನನಗೆ ತಿಳಿಯದೆ. ಅದಿರಲಿ, ಮಾರ್ಗಾಯಾಸದಿಂದ ನನಗೆ ಬಹಳ ಹಸಿವಾಗುತ್ತಿರುವುದು. ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ಎನ್ನ ಪ್ರಾಣವೇ ತಮ್ಮದಾಗಿರುವಾಗ ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಬೇರೇನು ಇಲ್ಲವಲ್ಲ ಸ್ವಾಮಿ. ಏನು ಗೋಮಾತೆಯ ಕ್ಷೀರವೇ ನನಗೆ ಬೇಕಾದ ಆಹಾರವೇ ಅದು. ಹಿಂದೆ ಕುಚೇಲನು ಭಕ್ತಿಯಿಂದ ತಂದುಕೊಟ್ಟ ಅಮೃತ ಸಮಾನವಾದ ಅವಲಕ್ಕಿಯ ಸಾರವು, ಹಿಂದೆ ತ್ರೇತಾಯುಗದಲ್ಲಿ ಭಕ್ತಳಾದ ಶಬರಿಯು ಬಹುಭಕ್ತಿಯಿಂದ ಕಚ್ಚಿ ನೋಡಿ ಆಯ್ದುಕೊಟ್ಟ ಹಣ್ಣುಗಳ ರುಚಿ ಆಹಾ ಈಗಲೂ ಸವಿದಂತಿದೆ. ಆದರೆ ನಿನ್ನಲ್ಲಿರುವ ಕ್ಷೀರವು ಇವೆರಡಕ್ಕಿಂತಲೂ ಮಿಗಿಲಾಗಿರುವುದು. ಎಲ್ಲಿ ಆ ಕ್ಷೀರವನ್ನೇ ಕೊಡು. ಪರಮಾತ್ಮ, ಏನೆಂದು ಹೇಳಲಿ? ಈಗ ತಾನೇ ಪಾತ್ರೆಯಲ್ಲಿದ್ದ ಕ್ಷೀರವನ್ನು ತಮಗರ್ಪಿಸಿ ಉಳಿದ ಕ್ಷೀರವನ್ನು ನಾನೇ ಪ್ರಸಾದ ರೂಪದಲ್ಲಿ ಸೇವಿಸಿ ಬಿಟ್ಟೆನಲ್ಲ ತಂದೆ. ವಿದುರ, ನನಗರ್ಪಿತವಾದ ಮೇಲೆ ಅದರಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕು. ನೋಡು ವಿದುರ, ಪೃಥ್ವಿಯ ಸಪ್ತ ಸಾಗರಗಳೇ ಬತ್ತಿ ಹೋದರೂ ಆ ಹಾಲಿನ ಪಾತ್ರೆಯಲ್ಲಿರುವ ಹಾಲು ಮಾತ್ರ ಬತ್ತುವುದಿಲ್ಲ. ಎಲ್ಲಿ ಆ ಪಾತ್ರೆಯನ್ನೇ ಕೊಡು. ಪರಮಾತ್ಮ,
ಇದೋ ತೆಗೆದುಕೊಳ್ಳಿ. ಎಂತಹ ಸುಳ್ಳುಗಾರನಯ್ಯ ನೀನು. ಭಕ್ತಿ ಎಂಬ ಕ್ಷೀರ ಸಾಗರವನ್ನು ಮನೆಯಲ್ಲಿ ತುಂಬಿಟ್ಟುಕೊಂಡು ಹಾಲೇ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯು ನೆನೆಯುವುದಿಲ್ಲವಲ್ಲ ಸ್ವಾಮಿ? ಏಕೆ ನೆನೆಯುವುದಿಲ್ಲ? ನೋಡುತ್ತಿರು ವಿದುರ. ನೋಡು ವಿದುರ, ನಾನು ಕುಡಿದು ತೃಪ್ತನಾಗಿ ಮಿಕ್ಕ ಹಾಲು ಹಸ್ತಿನಾವತಿಯ ರಾಜ ಬೀದಿಗಳಲ್ಲಿ ಹೇಗೆ ಹೊಳೆ ಹೊಳೆಯಾಗಿ ಹರಿದು ಹೋಗುತ್ತಿರುವುದು. ಆಹಾ ಪರಮಾತ್ಮ, ಭಕ್ತ ರಕ್ಷಕನೇ, ಭಕ್ತಿಗೆ ನೀನೊಲಿದು ಭಕ್ತರನ್ನು ಕಾಯುವ ಪರಮಾತ್ಮ. ವಿದುರ, ಭಕ್ತಿಗೆ ನೀನೊಲಿದು ಭಕ್ತರನ್ನು ಕಾಯುವ ಶರಣ ಪೊರೆವ ಕರುಣಾ ಕರನೆ ಪರಮಾತ್ಮ. ಶರಣರ ಪೊರೆವ ಕರುಣಾ ನಿಧಿಯೇ, ನಂಬಿದೆ ನಿನ್ನಯ ಪಾದವನ್ನು. ನಂಬಿದೆ ನಿನ್ನಯ ಪಾದವನ್ನು. ತನು ಪಾವನವೆಂದು ಅರಿಯೇ ದೊರೆಯೇ ಕೃಪೆ ಮಾಡು ನೀನೆ ಪರಮಾತ್ಮ. ತನು ಮನ ಪಾವನವೆಂದು ಅರಿಯೇ ದೊರೆಯೇ ಕೃಪೆ ಮಾಡು ನೀನೆ. ನಾನದಿಂದು ಪರಮಾತ್ಮ. ಬಂದು ನಾನದಿಂದು ಮಂದಸ್ಮಿತವದನ ಜೀವಲೋಚನ. ಮಂದಸ್ಮಿತವದನ ರಾಜೀವಲೋಚನ. ಕಡಲ ಶಯನ ನಿನ್ನ ಕೃಷ್ಣ. ಕೃಷ್ಣ ಕೃಷ್ಣ ಕೃಷ್ಣ. ಕಡಲ ಶಯನ ನಿನ್ನ ಹೃದಯ ಮಧ್ಯದಿ ನನ್ನ ಪರಮಾತ್ಮ. ಕಡಲ ಶಯನ ನಿನ್ನ ಹೃದಯ ಮಧ್ಯದಿ ನನ್ನ ನಾಮೃತ ಆಚಿಯ ನಾಮವೇ ಆಚಿಯ ಪಾನ ಮುಕ್ತಿಯ ಮಾರ್ಗದಿ ಕೊಂಡೊಯ್ಯೋ ಸೋಪಾನ. ಪರಮಾತ್ಮ. ಮುಕ್ತಿಯ ಮಾರ್ಗದಿ ಕೊಂಡೊಯ್ಯೋ ಸೋಪಾನ. ಸುಗುಣಾತರಂಜನ ಸುಜನ ಮನೋರಂಜನ ಕಂಡೇ ಬಲುಮುವ ಸುಗುಣಾತರಂಜನ ಕೃಷ್ಣನ ಮುಕುಂದನ ಮಾಧವನ ಪರಮಾತ್ಮ. ಕ್ಷೀರಸಾಗರ ಶಯನನಾದ ನಿನ್ನ ಮಹಿಮೆಯನ್ನು ಅರಿಯಲು ಪಾಮರನಾದ ನನಗೆ ಹೇಗೆ ತಾನೇ ಸಾಧ್ಯ? ನಿನ್ನನ್ನು ಮಗನನ್ನಾಗಿ ಪಡೆದ ವಸುದೇವ ದೇವಕಿಯರಲ್ಲವೇ ಧನ್ಯರು. ಅದಿರಲಿ, ತಾವುಗಳು ಇಲ್ಲಿಯವರೆಗೂ ದಯಮಾಡಿಸಿದ ಕಾರಣವೇನು ಸ್ವಾಮಿ? ವಿದುರ, ನಾನೀಗ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು
ದುರ್ಯೋಧನನ ಬಳಿಗೆ ದೂತನಾಗಿ ಬಂದಿರುವೆನು. ಪರಮಾತ್ಮ, ಪಾಂಡವರ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ದೂತನಾಗಿ ಬಂದಿರುವ ತಮ್ಮ ಭಾವನೆಯೇನೋ ಶ್ಲಾಘನೀಯವಾದುದೇ ಸರಿ. ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಆದರಿಸು ತಂದೆ. ವಿದುರ, ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವವರ ಸದೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವವರ ಸದೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ಪರಮಾತ್ಮ, ಹೃದಯ ಸುತರು ಸಧರ್ಮದೊಳಿಹರು ಅತಿವ್ಯತೆಯಿದ್ದರು ಗುರುನಂದನರು. ಹೃದಯ ಸುತರು ಸಧರ್ಮದೊಳಿಹರು ಅತಿವ್ಯತೆಯಿದ್ದರು ಗುರುನಂದನರು. ಸತ್ಯವಂತರಿಗೆ ಜಯವಲ್ಲವೇ ಕೇಳು. ಸತ್ಯವಂತರಿಗೆ ಜಯವಲ್ಲವೇ ಕೇಳು. ಕುಟಿಲ ಮತಿಗಳಿಗೆ ಶುಭಬಹುದೇ. ಕುಟಿಲ ಮತಿಗಳಿಗೆ ಶುಭಬಹುದೇ. ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವವರ ಸದೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ನಾನೆಂದು ಬಲು ಗರ್ವದಿ ಮೆರವ ಗುರುಕುಲ ವಂದನೆ ಸಲ್ಲಿಸುವುದೇ. ನಾನೆಂದು ಬಲು ಗರ್ವದಿ ಮೆರವ ಗುರುಕುಲ ವಂದನೆ ಸಲ್ಲಿಸುವುದೇ. ಕೆಣಕಿ ಕೇಸರಿಯ ಒಡಕುಜ ಕದನದಲ್ಲಿ ಜಯ ಗಳಿಸುವುದೇ. ಕೆಣಕಿ ಕೇಸರಿಯ ಒಡಕುಜ ಕದನದಲ್ಲಿ ಜಯ ಗಳಿಸುವುದೇ. ಉಳಿವರೇ ಕೌರವರು ಮತಾಂತರನ ಅಧಪತನ ಕೈಯಿಂದ ಯುಧಿಷ್ಠಿರಗೆ ಜಯಸ್ಥಿರತೆಗೊಳಿವೆ. ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವವರ ಸದೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ನಿನಗೆ ತಿಳಿಯದ ವಿಷಯವೇನಿದೆ? ನಾನೀಗ ನನ್ನ ಸೋದರತ್ತೆಯಾದ ಕುಂತಿದೇವಿಗೆ ಒಂದು ರಹಸ್ಯವಾದ ವಿಚಾರವನ್ನು ತಿಳಿಸಿ ದುರ್ಯೋಧನನ ರಾಜಸಭೆಗೆ ಬರುವೆನು. ನೀನು ಸಹ ಅಲ್ಲಿಗೆ ಬರುವೆಯಾದರೆ ಹಿಂದೆಂದೂ ಕಾಣದ ಒಂದು ವಿಚಿತ್ರವನ್ನು ಅಲ್ಲಿ ನೋಡುವೆಯೆಂದು. ಆಗಲಿ ಪರಮಾತ್ಮ. ಹಾ ವಿದುರ, ನೀನು ಅಲ್ಲಿಗೆ ಬರುವಾಗ ನಿನ್ನಲ್ಲಿರುವ ಆ ಸರ್ವೋತ್ತಮವಾದ ಬಿಲ್ಲನ್ನು ತರುವುದನ್ನು ಮಾತ್ರ ಮರೆಯಬೇಡ. ಆಹಾ ಪರಮಾತ್ಮ, ನಿನ್ನ ಆಜ್ಞೆಯನ್ನು ಪರಿಪಾಲಿಸುವುದಕ್ಕಿಂತ ಬೇರಾವ ಸಂತೋಷ ಉಂಟೇ ದಾರಿ? ನಿನ್ನ ಮಾಯಾ ನಾಟಕವನ್ನು ಬಲ್ಲವರಾರು ಮುರಾರಿ. ಜಗದ ಜೀವನದ ತನು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಬಿಡಿಯುವ ಪಾದೇವ ಜಗದ
ರೋಗ ವೈದ್ಯ ನೀ ಪರಿಪಾಲಿಸು ಜಗದ ಜೀವನದಾತನು ನೀನೆ ಆಲಿಸಿ ಗುಣಿಸಿ